ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸೊ ಸ್ಟಾರ್ಟಿಂಗ್ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿದೆ, ಎರಡೂ ಸಿನಿಮಾದು ರಿವ್ಯೂ ಒಂದೇ ಸಲ ಮಾಡಲಾ ಅಥವಾ ಸಪ್ರೇಟಾಗಿ ಮಾಡಲಾ ಅಂತ. ಸೊ ಒಂದೇ ದಿನದಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಸೊ ಎರಡು ಸಿನಿಮಾ ಬಗ್ಗೆನೂ ಒಂದೇ ವಿಡಿಯೋದಲ್ಲಿ ಮಾತಾಡ್ಬೋಣ ಅಂತ ಮಾತಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೇನೆ ಇವತ್ತು ಒಂದು ಕಡೆ ವೀರಚಂದ್ರಹಾಸ, ಇನ್ನೊಂದು ಕಡೆ ಯುದ್ಧಕಾಂಡ. ಸೊ ಎರಡೂ ಸಿನಿಮಾಗಳು ರಿಲೀಸ್ ಆಗಿದೆ. ಸೊ ಹೇಗಿದೆ ಸಿನಿಮಾ, ನಾನು ನೋಡ್ಕೊಂಬಂದು ಹೇಗೆ ಅನಿಸ್ತು. ಆ್ಯಂಡ್ ಆಲ್ಸೋ ಯುದ್ಧಕಾಂಡ ಆಲ್ರೆಡಿ ಪಬ್ಲಿಕ್ ರಿಯಾಕ್ಷನ್ ನನ್ನ ಚಾನಲ್ ಬಂದಿದೆ. ಸೊ ಯಾರಲ್ಲಿ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ನನಗೇನು ಅನ್ನಿಸ್ತು ಈ ಎರಡು ಸಿನಿಮಾಗಳನ್ನು ನೋಡಿ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫಸ್ಟಾಗಿ ಮೊದಲನೇದಾಗಿ ಯಾವ ಸಿನಿಮಾದ ಬಗ್ಗೆ ಮಾತಾಡೋಣ ಅಂತಂದರೆ, ಸೊ ಯುದ್ಧಕಾಂಡದ ಬಗ್ಗೆ ಮಾತಾಡ್ಬಿಡ್ತೀನಿ. ಅಜಯ್ ರಾವ್ ಅವರು ಈ ಸಿನಿಮಾಗೆ ಬರೀ ಕೇವಲ ಬಂಡವಾಳ ಹೂಡಿಕೆ ಮಾಡಿಲ್ಲ, ತುಂಬ ಒಂದು ಎಫರ್ಟನ್ನು ಕೂಡ ಹಾಕಿದ್ದಾರೆ ಅನ್ನೋದು ಈ ಒಂದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು. ಆ್ಯಂಡ್ ಸಿನಿಮಾದ ಮೇನ್ ಥಿಂಗ್ ಹೇಳಬೇಕು ಅಂದರೆ ನ್ಯಾಯದ ಪರ ಹೋರಾಟ. ಸೊ ಎರಡು ರೀತಿಲಿ ನ್ಯಾಯ ಸಿಗುತ್ತೆ ಇಲ್ಲಿ. ಸೊ ಅದು ಯಾವ ರೀತಿ ಏನು ಕತೆ ಅನ್ನೋದನ್ನು ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಆ್ಯಂಡ್ ಮೇನ್ ಆಗಿ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇನ ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ಅಪ್ಕಮಿಂಗ್ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕ್ಯಾರಿ ಮಾಡೋದಿದೆಯಲ್ಲ ಸಿನಿಮಾದಲ್ಲಿ, ಅದು ಭಾಳ ತುಂಬ ಇಂಪಾರ್ಟೆಂಟು. ಅದರಲ್ಲೂ ಈ ರೀತಿಯ ಒಂದು ಕೋರ್ಟ್ ಸಬ್ಜೆಕ್ಟ್ ತೊಗೊಂಡ್ಬರ್ತಾ ಇದ್ದಾರೆ ಅಂದಾಗ ಆಡಿಯನ್ಸ್ ರಿಟೆನ್ಷನ್ ತುಂಬ ಚೆನ್ನಾಗಿ ಇಟ್ಕೋಬೇಕು. ಯಾಕೆಂದರೆ ಸ್ವಲ್ಪ ಏನಾದರೂ ಮಾತುಗಳು ಜಾಸ್ತಿ ಆಯಿತು ಕೋರ್ಟಲ್ಲಿ ಅಂತಂದರೆ ಆಡಿಯನ್ಸ್ಗಳಿಗೆ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ. ಸೊ ಎಲ್ಲೆಲ್ಲೋ ಅವರ ಒಂದು ವಿಷನ್ ಏನಿರುತ್ತೆ ಸ್ಕ್ರೀನ್ ಮೇಲೆ ಅದು ಕಳ್ಕೊಂಡ್ಬಿಡ್ತಾನೆ. ಸೊ ಯಾಕಂದರೆ ಈ ಥರ ಹಲವಾರು ಮೂವಿಗಳಲ್ಲಿ ಆಗಿರುತ್ತೆ, ನಾವು ನೋಡಿರ್ತೀವಿ. ಬಟ್ ಈ ಸಿನಿಮಾದಲ್ಲಿ ಕಂಟಿನ್ಯೂ ಆಗಿ ಸೊ ಪ್ರತಿಯೊಂದು ಕೂಡ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿಯನ್ನು ಉಂಟು ಮಾಡಿದಂಥ ಸಿನಿಮಾ ಆಗಿತ್ತು ಯುದ್ಧಕಾಂಡ. ಸೊ ಓವರಾಲ್ ಆಗಿ ಸಿನಿಮಾದ ಮೇನ್ ಜಾನರ್ ಹೇಳಬೇಕು ಅಂದರೆ, ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿರ್ತಾರೆ. ಸೊ ಆ ಹುಡುಗಿ ಕೋಮಾ ಸ್ಟೇಜಿಗೆ ಹೋಗಿರುತ್ತೆ. ಸೊ ಆ ಒಂದು ಹುಡುಗಿ ಕೋಮಾದಿಂದ ಹೊರಗಡೆ ಬರುತ್ತಾ. ಆ್ಯಂಡ್ ಕೊನೆಯಲ್ಲಿ ಸಿನಿಮಾದಲ್ಲಿ ಯಾವ ರೀತಿ ಒಂದು ಅಂದರೆ ಲೈಕ್ ನ್ಯಾಯಾಧೀಶರು ಆಗಿರ್ಬೋದು ಮತ್ತು ಒಂದು ಅಜಯ್ ರಾವ್ ಆಗಿರ್ಬೋದು, ಒಂದು ಹೋರಾಟದಲ್ಲಿ ನಡುವೆ ಹೇಗೆ ಒಂದು ನ್ಯಾಯ ಸಿಗುತ್ತೆ, ಅದ್ರ ಒಳಗೆ ನಡೆಯುವಂಥ ಕೆಲವೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳೇನಿದೆ, ಸೊ ಅದು ಅಮೇಝಿಂಗ್ ಆಗಿದೆ. ಸೊ ಈ ಒಂದು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದೇನು ಅಂತಂದರೆ, ಸೊ ಅದಂತೂ ತುಂಬಾ ಇಷ್ಟ ಆಯಿತು. ಮೇಜರ್ ಆಗಿ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕೊಡ್ತಾರೆ, ಸೊ ತುಂಬಾ ಒಂದು ಕ್ಯೂರಿಯಾಸಿಟಿ ಉಂಟು ಮಾಡ್ತು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಚಾಪ್ಟರ್ 2 ಅಂತ ತೋರಿಸ್ತಾರೆ, ಬಿಗೆನ್ಸ್ ಅಂತ. ಅಂದರೆ ಇಂಟರ್ವೆಲ್ ಬರ್ತಿದ್ದಾಗೇ ಬಿಗೆನ್ಸ್ ಅಂತ ತೋರಿಸ್ತಾರೆ. ಖಂಡಿತವಾಗ್ಲೂ ಇಂಟರ್ವೆಲಿಂದನೇ ಸಿನಿಮಾ 100% ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸಿನಿಮಾ ಎಲ್ಲೋ ಒಂದು ಕಡೆ ಹೋಗುತ್ತೆ. ಒಂದು ಸಿನಿಮಾ ನೋಡ್ತಾ ಹೋಗ್ತಾ ಕ್ಲೈಮ್ಯಾಕ್ಸ್ ಬಂದಿದ್ದೇ ಗೊತ್ತಾಗಲ್ಲ. ಸೊ ಮುಗಿತೇನಪ್ಪ ಸಿನಿಮಾ ಅನ್ಬೇಕು ಅಷ್ಟರ ಮಟ್ಟಿಗೆ. ಫಸ್ಟ್ ಹಾಫಿಂದ ಹಿಡಿದು ಇಂಟರ್ವೆಲ್ ತನಕ ಸ್ವಲ್ಪ ಸಿನಿಮಾ ನೋಡ್ದಂಗೆ ಅನಿಸುತ್ತೆ. ಸೊ ಇಂಟರ್ವೆಲ್ಲಿಂದ ಸಿನಿಮಾ ಹೋಗಿದ್ದೇ ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ಚೆನ್ನಾಗಿ ಬಂದಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳು, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಲ್ಮೋಸ್ಟ್ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಮೇನ್ ಹೇಳಬೇಕು ಅಂದರೆ, ಸೊ ಈ ರೀತಿ ಸಿನಿಮಾಗಳಿಗೆ ಪ್ರೋತ್ಸಾಹ ಖಂಡಿತವಾಗ್ಲೂ ಬೇಕು. ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ. ಸೊ ನಾವೇನೇ ಹೇಳ್ಬೋದು ಸಿನಿಮಾ ಆಗಿದೆ ಹೀಗಿದೆ ಅಂತ, ಬಟ್ ನಿಮ್ಮ ವಿಷನಲ್ಲಿ ನೀವು ಅದನ್ನು ಕಂಡುಕೋಬೇಕು ಅಂದರೆ ಥಿಯೇಟ್ರಿಗೆ ಹೋಗಿ ಯುದ್ಧಕಾಂಡ ಸಿನಿಮಾನ ನೋಡ್ಕೊಂಬನ್ನಿ. ಆ್ಯಂಡ್ ಯಾರೆಲ್ಲ ನೋಡಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಈಗ ವೀರಚಂದ್ರಹಾಸ ಸಿನಿಮಾ ಕಡೆ ಬಂದುಬಿಡ್ತೀನಿ. ವೀರಚಂದ್ರಹಾಸ ಸಿನಿಮಾ, ಸೊ ಈ ರೀತಿ ಸಿನಿಮಾ ದೇವರಣೆಗೂ ಯಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಇದುವರೆಗೂ ನೋಡಿಲ್ಲ ಅಂದ್ಕೊಳ್ತೀನಿ. ಅಂದರೆ ಈ ಒಂದು ಯಕ್ಷಗಾನ ಒಂದು ಶೈಲಿಯಲ್ಲಿ ಸಿನಿಮಾ ಯಾರು ಕೂಡ ಮಾಡಿರಲಿಲ್ಲ, ಸೊ ಯಾರು ಕೂಡ ನೋಡಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನಾವೇನು ಕಾಂತಾರ ಸಿನಿಮಾನ ನೋಡಿದ್ವೋ, ಸೊ ವಿತ್ ಎಫೆಕ್ಟಲ್ಲಿ ಆ ಒಂದು ಕಾಂತಾರ ಸಿನಿಮಾ ನೋಡಿದಾಗ ನಮಗೆಲ್ಲ ಒಂದು ಫೀಲ್ ಆಯಿತು. ಅಂದರೆ ಅಲ್ಲಿ ನಡೆಯುವಂಥ ಆಚರಣೆಗಳೆಲ್ಲ ನಮಗೆ ತಿಳ್ಕೊಳ್ಳೋಷ್ಟು ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಸಿನಿಮಾ ಆಗಿತ್ತು. ಬಟ್ ಈ ಸಿನಿಮಾ ನಿಜವಾಗ್ಲೂ ಯಕ್ಷಗಾನದ ಬಗ್ಗೆ, ಯಕ್ಷಗಾನ ಹೇಗಿರುತ್ತೆ ಅನ್ನುವಂಥದ್ದು. ಕೆಲವೊಂದು ಕಡೆ ನೀವು ನೋಡಿರ್ತೀರ ಯಕ್ಷಗಾನ ಉಡುಪಿ, ಮಂಗಳೂರು ಆ ಕಡೆ ಎಲ್ಲ ಯಕ್ಷಗಾನ ರಾತ್ರಿಯಿಂದ ಹಿಡಿದು ಬೆಳಗ್ಗೆ ತನಕ ಯಕ್ಷಗಾನ ಆಡ್ತಾ ಇರ್ತಾರೆ. ಸೊ ಇಲ್ಲಿ ಅದನ್ನು 2.5 ತಾಸಿಗೆ ತೊಗೊಂಬಂದಿದ್ದಾರೆ ಆ ಒಂದು ಯಕ್ಷಗಾನನ. ಸೊ ಈ ಒಂದು ಯಕ್ಷಗಾನ ಓವರ್ ಆಲ್ ಥೀಮ್ ಏನಿದೆ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಚಂದ್ರಹಾಸ ಅಂದರೆ ಯಾರು, ಏನು ಕತೆ, ಸೊ ಇದನ್ನು ಹೇಳೋದಕ್ಕಿಂತ ಸೊ ಥಿಯೇಟ್ರಿಗೆ ಹೋಗಿ ನೀವೇ ನೋಡಿ. ಆ್ಯಂಡ್ ಮೇನ್ ಆಗಿ ಹೇಳಬೇಕು ಅಂದರೆ ರವಿ ಬಸವ ಸರ್ ಅವರು ಮ್ಯೂಸಿಕ್ ಮಾತ್ರ ಚಿಂದಿಯಾಗಿ ಮಾಡಿದ್ದಾರೆ. ಯಾರಾದರೂ ನಿಮ್ಮ ಹತ್ತಿರದ ಥಿಯೇಟರ್ಸ್ಗಳು ಅಂದರೆ DTS ಆಗಿರ್ಬೋದು, ಡಾಲ್ಬಿ ಅಟ್ಮಾಸ್ ಇದೆಲ್ಲ ಇತ್ತು ಅಂದರೆ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸೊ ನಾರ್ಮಲ್ ಥಿಯೇಟರ್ ಇದ್ದರೆ ಎಕ್ಸ್ಪೀರಿಯನ್ಸ್ ಮಾಡೋ ಡೌಟು. ಬಟ್ ಡಾಲ್ಬಿ ಅಟ್ಮಾಸು ಆ್ಯಂಡ್ DTS ಏನಾದರೂ ಮಿನಿಮಮ್ ಆಗಿ ಒಂದು ಚೆನ್ನಾಗಿರೋ ಒಂದು ಕ್ವಾಲಿಟಿ ಸ್ಪೀಕರ್ಸ್ಗಳು ಇತ್ತು ಅಂದರೆ ಖಂಡಿತವಾಗ್ಲೂ ಅವ್ರು ಏನು ವರ್ಕ್ ಮಾಡಿದ್ದಾರೆ ಒಂದು ಸೌಂಡ್ ವರ್ಕು ವೀರಚಂದ್ರಹಾಸದಲ್ಲಿ ಕಂಪ್ಲೀಟಾಗಿ ಎಂಜಾಯ್ ಮಾಡ್ತೀರಾ. ಸಖತ್ತಾಗಿ ಮೂಡಿ ಬಂದಿದೆ. ಆ್ಯಂಡ್ ಶಿವಣ್ಣ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಫ್ರೇಮ್ ಬೈ ಫ್ರೇಮ್ ಕಲರ್ಫುಲ್ಲಾಗಿ ಮೂಡಿ ಬಂದಿದೆ. ಚಂದ್ರಹಾಸ ಅಮೇಝಿಂಗ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಈ ಸಿನಿಮಾನು ಕೂಡ ಹೋಗಿ ನೋಡಿ. ಆ್ಯಂಡ್ ಈ ರೀತಿ ಸಿನಿಮಾಗಳು ಬರೋದು ತುಂಬಾ ಕಡಿಮೆ ನೋಡಿ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು ಅದನ್ನು. ನಾವೇನೇ ಹೇಳ್ಬೋದು ಸಿನಿಮಾ ಆಗಿದೆ ಹೇಗಿದೆ ಅಂತ, ಬಟ್ ನೀವು ಹೋಗಿ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಿ. ಆ್ಯಂಡ್ ಯುದ್ಧಕಾಂಡ ಆಗಿರ್ಬೋದು ಮತ್ತು ವೀರಚಂದ್ರಹಾಸ ಆಗಿರ್ಬೋದು, ಸೊ ಈ ವಾರದಲ್ಲಿ ಬೆಸ್ಟ್ ಮೂವಿ ರಿಲೀಸ್ ಆಗಿದೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಯುದ್ಧಕಾಂಡ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್
ವೀರಚಂದ್ರಹಾಸ ಕೂಡ ಸಪೋರ್ಟ್ ಬೇಕು. ಆ್ಯಂಡ್ ತುಂಬ ಸಖತ್ತಾಗಿ ಮೂಡ್ ಬಂದಿದೆ. ಎಲ್ಲ ಕಡೆ ಕೂಡ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ. ವೀರಚಂದ್ರಹಾಸ ಆಗಿರ್ಬೋದು ಮತ್ತು ಯುದ್ಧಕಾಂಡ ಆಗಿರ್ಬೋದು. ಸೊ ಎರಡೂ ಸಿನಿಮಾಗಳನ್ನು ಈ ಒಂದು ವೀಕೆಂಡಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ವೀರಚಂದ್ರಹಾಸ ಸಿನಿಮಾ ನೋಡಿದ್ದೀರಾ, ಯುದ್ಧಕಾಂಡ ಸಿನಿಮಾ ನೋಡಿದ್ದೀರಾ, ಸೊ ನಿಮ್ಮ ಪರ್ಸ್ನಲಿ ಪಾಸಿಟಿವ್ ಆರ್ ನೆಗೆಟಿವ್ ಏನು ಅನ್ನಿಸ್ತದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಾರದ ಎರಡೂ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ಲಾಕ್ ಬಾಸ್ಟರ್ ಹಿಟ್ ಸಿನಿಮಾಗಳಾಗಲಿ ಅಂತ ಆಶಿಸ್ತಾ, ಆ್ಯಂಡ್ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೋಲ್ ಟೀಮ್ಗೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.